ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನೀವು ಕರ್ನಾಟಕ ಟಿಇಡಿಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಹಾಗೂ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎಂಬ ಟಾಪಿಕ್ ಮೇಲೆ ಪ್ರಮುಖ ಅಂಶಗಳನ್ನು ನಾವೇನು ಕೀ ಪಾಯಿಂಟ್ಸ್ ಅಂತ ಕರಿತೀವಿ ಅವುಗಳನ್ನು ನೋಡಿದ್ದೀರಿ. ಈ ಒಂದು ವಿಡಿಯೋದಲ್ಲಿ ಲೋಹಗಳು ಮತ್ತು ಅಲೋಹಗಳು ಎಂಬ ಈ ಒಂದು ಅಧ್ಯಾಯದ ಮೇಲೆ ನಾವು ಕೀ ಪಾಯಿಂಟ್ಸನ್ನು ನೋಡೋಣ. ಇದು NCERT ಆಧಾರಿತ 10ನೇ ತರಗತಿಯ ಒಂದು ವಿಜ್ಞಾನ ಪುಸ್ತಕ ಆಧಾರಿತ ಒಂದು ಕೀ ಪಾಯಿಂಟ್ಸ್ ಆಗಿರುತ್ತೆ. ಬನ್ನಿ ಹಾಗಾದರೆ. ಲೋಹದ ಭೌತ ಗುಣಗಳು. ಲೋಹದ ಭೌತ ಗುಣಗಳು ಏನೇನಪ್ಪ ಅಂತಂದ್ರೆ, ಲೋಹದ ಹೊಳಪಾದ ಮೇಲ್ಮೈಯನ್ನು ಲೋಹೀಯ ಕಾಂತಿ ಎನ್ನುವರು. ಅಂದ್ರೆ ಇದರ ಅರ್ಥ ಏನು? ಲೋಹವು ಹೊಳಿತಾವು ಅಂತ. ಇನ್ನು ಲೋಹಗಳು ಕಠಿಣತೆಯನ್ನು ಹೊಂದಿವೆ. ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿವೆ. ಕುಟ್ಯತೆ ಗುಣವಂತಂದ್ರೆ ಅಂದ್ರೆ ಏನಪ್ಪ ಅಂತಂದ್ರೆ, ಆ ಒಂದು ಲೋಹವನ್ನು ಈ ನಾವೇನು ಪೇಪರ್ ಇದೆಯಲ್ಲ, ಪೇಪರ್ ಆಕಾರವನ್ನು ಮಾಡುವಂಥ ಒಂದು ಗುಣ. ಆ ಲೋಹ ಏನಾಗುತ್ತೆ, ಕುಟ್ಯತೆ ಗುಣವನ್ನು ಹೊಂದಿದೆ. ಅತಿ ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದಪ್ಪ ಅಂತಂದ್ರೆ ಚಿನ್ನ. ಇದ್ರ ಮೇಲೆ ಕೂಡ ಒಂದ್ಸಲ ಕ್ವಶನ್ ಬಂದಿದೆ. ಲೋಹಗಳು ತನ್ಯತೆ ಗುಣವನ್ನು ಹೊಂದಿವೆ. ತನ್ಯತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಆ ಒಂದು ಲೋಹವನ್ನು ತಂತಿಯಾಗಿ ಮಾಡಬಹುದು. ನೋಡ್ರಿ, ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಚಿನ್ನವನ್ನು ನಾವು 2 ಕಿಲೋಮೀಟರ್ನಷ್ಟು ಏನು ಮಾಡ್ಬೋದು, ಉದ್ದವನ್ನಾಗಿ ಏನು ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಚಿನ್ನ ಅತಿ ಹೆಚ್ಚು ತನ್ಯತೆ ಗುಣವನ್ನು ಹೊಂದಿದೆ ಅಂತ ಅರ್ಥ. ಕುಟ್ಯತೆಗೆ ಮೆಲ್ಯಾಬಿಲಿಟಿ ಅಂತ ಕರಿತೀವಿ, ತನ್ಯತೆ ಗುಣಕ್ಕೆ ಏನಂತ ಕರಿತೀವಿ, ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಆಲ್ರೆಡಿ ಹೇಳಿದೆ ನೋಡ್ರಿ. ಇಲ್ಲಿ 1 ಗ್ರಾಮ್ ಚಿನ್ನವನ್ನು 2 ಕಿಲೋಮೀಟರ್ ಉದ್ದದ ತಂತಿಯಾಗಿ ಎಳೆಯಬಹುದು. ಅದರ ಅರ್ಥ ಏನು? ಅದು ಹೆಚ್ಚಿನ ತನ್ಯತೆ ಗುಣವನ್ನು ಹೊಂದಿದೆ ಅಂತ ಅರ್ಥ. ಇನ್ನು ಲೋಹದ ರಾಸಾಯನಿಕ ಗುಣಗಳು. ಲೋಹದ ರಾಸಾಯನಿಕ ಗುಣಗಳು. ಲೋಹಗಳು ಉತ್ತಮ ವಾಹಕಗಳು. ಅತಿ ಹೆಚ್ಚಿನ ಕರಗುವ ಬಿಂದು ಹೊಂದಿವೆ. ಲೋಹಗಳು ಏನು ಮಾಡಿದವಪ್ಪ ಅಂತಂದ್ರೆ ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದವು. ಅದೇ ರೀತಿಯಾಗಿ ಉತ್ತಮ ವಿದ್ಯುತ್ ವಾಹಕಗಳು ಅಂತ ನಾವು ಹೇಳ್ಬೋದು. ಇನ್ನು ಲೋಹಗಳು ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ರೀತಿಯಾಗಿ ತೊಡಗುತ್ತವೆ ಅನ್ನೋದನ್ನು ನೋಡೋಣ ಬರ್ರಿ. ಲೋಹ ಪ್ಲಸ್ ಗಾಳಿ ಅಥವಾ ಆಕ್ಸಿಜನ್. ಲೋಹವು ಗಾಳಿಯೊಂದಿಗೆ ವರ್ತಿಸಿ ಏನು ಉಂಟು ಮಾಡ್ತವಪ್ಪ ಅಂತಂದ್ರೆ ಲೋಹದ ಆಕ್ಸೈಡ್. ಇದು ಜನರಲ್ ಫಾರ್ಮುಲಾ. ಲೋಹ ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಅನ್ನು ಉಂಟು ಮಾಡ್ತವೆ. ಎಕ್ಸಾಂಪಲ್ 2Cu. ಅವರ Cu ಅಂದ್ರೇನು? ತಾಮ್ರ, ಕಾಪರ್. ತಾಮ್ರವು ಗಾಳಿಯೊಂದಿಗೆ ವರ್ತಿಸಿ ಏನು ಮಾಡ್ತೈತಿ, ತಾಮ್ರದ ಆಕ್ಸೈಡನ್ನು ಉಂಟು ಮಾಡ್ತೈತಿ. 2Cu + O2, 2CuO ಅಂದ್ರೆ ತಾಮ್ರದ ಆಕ್ಸೈಡ್ ಏನು ಉಂಟಾಗುತ್ತೆ. ಇನ್ನು ಅದೇ ರೀತಿಯಾಗಿ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಏನಾಗುತ್ತೆ, ಲೋಹ ಪ್ಲಸ್ ನೀರು, ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಉಂಟಾಗುತ್ತೆ. ನೋಡ್ರಿ, ಲೋಹ ಗಾಳಿಯೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಉಂಟಾಗಿತ್ತು. ಇಲ್ಲಿ ಲೋಹ ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಉಂಟಾಗುತ್ತೆ. ಅದರ ಜೊತೆಗೆ ಹೈಡ್ರೋಜನ್ ಅನಿಲ ಏನಾಗುತ್ತೆ, ಇಲ್ಲಿ ಬಿಡುಗಡೆ ಆಗುತ್ತೆ. ಸೇಮ್ ಇಲ್ಲಿ ಲೋಹದ ಆಕ್ಸೈಡ್ ಬಿಡುಗಡೆ ಆಗುತ್ತೆ, ಇಲ್ಲಿ ಲೋಹದ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಪ್ಲಸ್ ಎಕ್ಸ್ಟ್ರಾ ಏನಾಗುತ್ತೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಯಾಕಂದ್ರೆ ನೀರಿನಲ್ಲಿ ಏನಿರ್ತೈತಿ, ಹೈಡ್ರೋಜನ್ ಅನಿಲ ಇರ್ತೈತಿ. ಎಕ್ಸಾಂಪಲ್ 2Al ಅಲ್ಯೂಮಿನಿಯಂ ಪ್ಲಸ್ ನೀರು, Al2O3 ಪ್ಲಸ್ 3H2. ಇನ್ನು ಅದೇ ರೀತಿಯಾಗಿ ಲೋಹ ಆಮ್ಲದ ಜೊತೆ ವರ್ತಿಸಿದಾಗ ಏನು ಉಂಟಾಗುತ್ತೆ, ಲೋಹ ಪ್ಲಸ್ ಆಮ್ಲ, ಲವಣ ಪ್ಲಸ್ ಹೈಡ್ರೋಜನ್. ನೋಡ್ರಿ, ಲೋಹಗಳಿಗೆ ಉದಾಹರಣೆ ಒಂದು Mg ಪ್ಲಸ್, ಆಮ್ಲಗಳಿಗೆ ಉದಾಹರಣೆ 2HCl, MgCl2 ಪ್ಲಸ್ H2 ಉಂಟಾಗುತ್ತೆ. ಇನ್ನು ಅತ್ಯಂತ ಕ್ರಿಯಾಶೀಲ ಲೋಹ. ಈ ಪಾಯಿಂಟ್ಸ್ಗಳು ಅತಿ ಮುಖ್ಯವಾಗಿವೆ. ದಯವಿಟ್ಟುಗಳನ್ನು ಸ್ವಲ್ಪ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಅತ್ಯಂತ ಕ್ರಿಯಾಶೀಲ ಲೋಹ ಅಂತೇಳಿ ಯಾವ್ದು ಕರಿತೀವಪ್ಪ ಅಂತಂದ್ರೆ ಪೊಟ್ಯಾಷಿಯಂ. ಅತ್ಯಂತ ಕ್ರಿಯಾಶೀಲ ಲೋಹ ಅಥವಾ ಧಾತು ಯಾವುದಪ್ಪ ಅಂತಂದ್ರೆ ಪೊಟ್ಯಾಷಿಯಂ. ಅದನ್ನು ಕೆ ಅಕ್ಷರದಿಂದ ಸೂಚನೆ ಮಾಡ್ತೀವಿ. ಅತ್ಯಂತ ಕಡಿಮೆ ಕ್ರಿಯಾಶೀಲ ಧಾತು ಚಿನ್ನ. ಅತಿ ಹೆಚ್ಚು ಕುಟ್ಯತೆ ಮತ್ತು ತನ್ಯತೆ ಗುಣವನ್ನು ಹೊಂದಿದ್ದ ಲೋಹ ಚಿನ್ನ. ಆದರೆ ಇಲ್ಲಿ ಅತಿ ಕಡಿಮೆ ಕ್ರಿಯಾಶೀಲವಾದ ಲೋಹ ಇದು ಯಾವುದು, ಚಿನ್ನ. ಅದರ ಸಂಕೇತ Au. ಭೂತೊಗಟೆಯು ಲೋಹಗಳ ಪ್ರಮುಖ ಆಕಾರವಾಗಿದೆ. ನಮ್ಮ ಮುಖ್ಯವಾಗಿ ಲೋಹಗಳು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಭೂಮಿಯ ತೊಗಟೆಯ ಮೇಲೆ. ಅದಕ್ಕಾಗಿ ನಾವು ಭೂತೊಗಟೆಯನ್ನು ಏನು ಕರಿತೀವಿ,
ಲೋಹಗಳ ಪ್ರಮುಖ ಆಕಾರ ಅಂತೇಳಿ ಕರಿತೀವಿ. ಇನ್ನು ಅಶುದ್ಧ ಲೋಹಗಳನ್ನು ವಿದ್ಯುತ್ ವಿಭಜನೆಯ ವಿಧಾನದಿಂದ ಶುದ್ಧೀಕರಿಸುತ್ತಾರೆ. ಕ್ವಶನ್ ಬರ್ಬೋದು, ಅಶುದ್ಧ ಲೋಹಗಳನ್ನು ಯಾವ ವಿಧಾನದಿಂದ ಶುದ್ಧೀಕರಿಸಲಾಗುತ್ತದೆ? ಯಾವ ವಿಧಾನ? ವಿದ್ಯುತ್ ವಿಭಜನೆಯ ವಿಧಾನ. ವಿದ್ಯುತ್ ವಿಭಜನೆಯ ವಿಧಾನದ ಮೂಲಕ ಅಶುದ್ಧ ಲೋಹಗಳನ್ನು ಶುದ್ಧೀಕರಣ ಮಾಡ್ತಾರೆ. ಇನ್ನು ಕಬ್ಬಿಣವನ್ನು ತೇವಾಂಶಯುಕ್ತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚುಕ್ಕೆಯಂತಹ ಪದರ ಉಂಟಾಗುತ್ತದೆ. ಇದನ್ನು ಏನು ಕರಿತೀವಿ? ತುಕ್ಕು ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಕಬ್ಬಿಣವನ್ನ ತೇವಾಂಶಯುಕ್ತ ಗಾಳಿಗೆ ನಾವು ಬಹಳ ಕಾಲದವರೆಗೆ ಇಟ್ಟಾಗ ಅದೇನಾಗುತ್ತೆ? ಕಂದು ಬಣ್ಣಕ್ಕೆ ತಿರುಗುತ್ತೆ. ಆ ಒಂದು ಕಂದು ಬಣ್ಣದ ಏನು ಚುಕ್ಕೆ ಅಂತ ಪದರ ಇರುತ್ತಲ್ಲ, ಅದಕ್ಕೆ ನಾವೇನು ಕರಿತೀವಿ? ತುಕ್ಕು ಅಂತೇಳಿ ಕರಿತೀವಿ. ಕಬ್ಬಿಣದ ಪೆರಾಕ್ಸೈಡ್ ಅಂತೇಳಿ ಕರಿತೀವಿ ಅದಕ್ಕೆ. ಇನ್ನು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ, ಆ ಏನು ಕಬ್ಬಿಣ ತುಕ್ಕು ಹಿಡಿತೈತಲ್ಲ, ಆ ತುಕ್ಕನ್ನು ಹೋಗಲಾಡಿಸಲು, ತುಕ್ಕಿನಿಂದ ಸಂರಕ್ಷಿಸಲು ನಾವೇನು ಮಾಡ್ತೀವಿ? ಕಬ್ಬಿಣಕ್ಕೆ ಒಂದು ಲೇಪನ ಮಾಡ್ತೀವಿ. ಎದ್ರ ಲೇಪನ? ಸತುವಿನ ಲೇಪನ. ಆ ಸತುವಿನ ಲೇಪನ ಮಾಡುವುದಕ್ಕೆ ನಾವೇನು ಕರಿತೀವಿ? ಗ್ಯಾಲ್ವನೀಕರಣ. ಕ್ವಶನ್ ಬರ್ಬೋದು, ಕಬ್ಬಿಣದ ತುಕ್ಕನ್ನು ಯಾವ ವಿಧಾನದ ಮೂಲಕ ಸಂರಕ್ಷಿಸಬಹುದು ಅಂತೇಳಿ. ಯಾವುದು? ಗ್ಯಾಲ್ವನೀಕರಣ. ಇನ್ನು 24 ಕ್ಯಾರೆಟ್ನ ಶುದ್ಧ ಚಿನ್ನವು ಬಹಳ ಮೃದುವಾಗಿರುವುದರಿಂದ ಇದು ಆಭರಣ ತಯಾರಿಕೆಯಲ್ಲಿ ಸೂಕ್ತವಲ್ಲ. ನೋಡಿ, ಆಭರಣಗಳ ತಯಾರಿಕೆಯಲ್ಲಿ 24 ಕ್ಯಾರೆಟ್ನ ಶುದ್ಧ ಚಿನ್ನವನ್ನು ಬಳಸುವುದಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಬಹಳ ಮೃದುವಾಗಿದೆ. ಅತಿ ಮೃದುವಾಗಿರುವುದರಿಂದ ಅದೇನಾಗುತ್ತೆ? ಅದನ್ನು ನಾವು ಆಭರಣ ತಯಾರಿಕೆಯಲ್ಲಿ ಬಳಸುವುದಿಲ್ಲ. ಯಾವುದನ್ನು? 24 ಕ್ಯಾರೆಟ್ ಗೋಲ್ಡ್. 22 ಕ್ಯಾರೆಟ್ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಬಳಸುತ್ತಾರೆ. ಈ 22 ಕ್ಯಾರೆಟ್ ಚಿನ್ನ ಇರುತ್ತಲ್ಲ, ಇದರಲ್ಲಿ ಏನಾಗುತ್ತೆ? 1% ಬೇರೆ ಲೋಹ, ಇನ್ನೊಂದು ಪರ್ಸೆಂಟ್ ಏನಾಗಿರುತ್ತೆ? 22 ಕ್ಯಾರೆಟ್ ಗೋಲ್ಡ್ನಲ್ಲಿ ಇನ್ನು 2% ಏನಿರುತ್ತಪ್ಪ ಅಂತಂದ್ರೆ ಯಾವುದೇ ಬೇರೆ ಲೋಹಗಳು ಇರ್ತಾವ ಅಂತ ಹೇಳ್ಬೋದು. 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ. ಮಿಶ್ರಲೋಹ ಅಂದ್ರೆ ಏನಪ್ಪಾ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳು ಇರ್ತಾವು, ಅಥವಾ ಒಂದು ಲೋಹ ಅಥವಾ ಇನ್ನೊಂದು ಅಲೋಹ ಕೂಡಿ ಏನಾಗಿರ್ಬೋದು? ಮಿಶ್ರಣ ಇರಬಹುದು. ಅದನ್ನ ನಾವೇನಂತ ಕರಿತೀವಿ? ಮಿಶ್ರಲೋಹ ಅಂತೇಳಿ ಕರಿತೀವಿ. ಪ್ರಮುಖ ಮಿಶ್ರ ಲೋಹಗಳು ಯಾವಪ್ಪ ಅಂತಂದ್ರೆ, ನಿಮ್ಮ ಕ್ವಶನ್ ಹೀಗೂ ಕೇಳ್ಬೋದು, ಹಿತ್ತಾಳೆ ಮಿಶ್ರ ಲೋಹದಲ್ಲಿರುವ ಲೋಹಗಳು ಯಾವ್ಯಾವು? ಹೌದಾ? ಅಥವಾ ಕಂಚಿನಲ್ಲಿರುವ ಲೋಹಗಳು ಯಾವ್ಯಾವು? ಬೆಸುಗೆ ಲೋಹದಲ್ಲಿರುವ ಲೋಹಗಳು ಯಾವ್ಯಾವು ಅಂತ ಕೇಳ್ಬೋದು. ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಹಿತ್ತಾಳೆಯಲ್ಲಿ ಇರ್ತಕ್ಕಂಥ ಲೋಹಗಳು ಯಾವಪ್ಪ ಅಂತಂದ್ರೆ ತಾಮ್ರ ಮತ್ತು ಸತು. ತಾಮ್ರ ಮತ್ತು ಸತು ಇವುಗಳನ್ನು ಒಳಗೊಂಡಂತಹ ಮಿಶ್ರ ಲೋಹ ಯಾವುದು? ಹಿತ್ತಾಳೆ. ಕಂಚಿನಲ್ಲಿ ಇರ್ತಕ್ಕಂಥ ಲೋಹಗಳು ತಾಮ್ರ ಮತ್ತು ತವರ. ತಾತನ ಕನ್ನಡಕ ಅಂತ ನೆನಪಿಟ್ಟುಕೊಳ್ಳಿ. ತಾತನ ಕನ್ನಡಕ ಅಂದ್ರೆ ಕಂಚು. ತಾಮ್ರ, ತವರ, ಕನ್ನಡಕ ಅಂದ್ರೆ ಕಂಚು. ಇನ್ನು ಬೆಸುಗೆ ಲೋಹ ಸೀಸ ಮತ್ತು ತವರ. ಸೀಸ ಮತ್ತು ತವರನ ಹೊಂದಿರತಕ್ಕಂಥ ಮಿಶ್ರ ಲೋಹ ಯಾವುದು? ಬೆಸುಗೆ ಲೋಹ. ಇನ್ನು ದ್ರವ ರೂಪದಲ್ಲಿರುವ ಲೋಹ ಯಾವುದಪ್ಪ ಅಂತಂದ್ರೆ ಪಾದರಸ. ದ್ರವ ರೂಪದಲ್ಲಿರುವ ಲೋಹ ಪಾದರಸ. ದ್ರವ ರೂಪದಲ್ಲಿರುವ ಅಲೋಹ ಬ್ರೋಮಿನ್. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದು? ವಜ್ರ. ದ್ರವ ರೂಪದಲ್ಲಿರುವ ಲೋಹ ಪಾದರಸ. ದ್ರವ ರೂಪದಲ್ಲಿರುವ ಅಲೋಹ ಬ್ರೋಮಿನ್. ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ವಜ್ರ. ಇನ್ನು ಅಲೋಹದ ಭೌತ ಗುಣಗಳು ಏನದಪ್ಪ ಅಂತಂದ್ರೆ, ಲೋಹಗಳು ಹೊಳಿತವು, ಅಲೋಹಗಳು ಹೊಳೆಯುವುದಿಲ್ಲ. ಲೋಹಗಳು ವಾಹಕಗಳಾಗ್ಯಾವು, ಆದರೆ ಇಲ್ಲಿ ಅಲೋಹಗಳು ಏನಾಗ್ಯಾವು? ಅವಾಹಕಗಳಾಗ್ಯಾವು. ಲೋಹಗಳು ಏನಾಗ್ಯಾವು? ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದ್ಯಾವು, ಆದ್ರೆ ಅಲೋಹಗಳು ಏನಾಗಿಲ್ಲ? ತನ್ಯತೆ ಮತ್ತು ಕುಟ್ಯತೆ ಗುಣಗಳನ್ನು ಹೊಂದಿಲ್ಲ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್.